ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋ ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ನೋಡಿ, ಈ ಒಂದು 4 ಜಾಗದಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ನ ಸ್ವೈಪ್ ಮಾಡಿದ್ರೆ 100% ನಿಮಗೆ ಜಾಸ್ತಿನೇ ಚಾರ್ಜಸ್ ಆ್ಯಡ್ ಆಗುತ್ತೆ. ಯಾಕಂದರೆ ಈ ವಿಡಿಯೋ ಪೂರ್ತಿಯಾಗಿ ಹೇಳ್ತೀನಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಪೂರ್ತಿಯಾಗಿ ಹೇಳಿದಾಗ ನಿಮಗೆ ಲಾಸ್ಟಿಗೆ ಗೊತ್ತಾಗುತ್ತೆ 100% ನಾನು ಹೇಳ್ತಿರೋದು ನಿಜ ಅಂತ. ಯಾಕಂದರೆ ಯಾವುದೇ ಒಂದು ಕ್ರೆಡಿಟ್ ಕಾರ್ಡ್ ಆಗಲಿ ಅದು ಮಿತವಾಗಿ ಬಳಸಬೇಕು, ಒಂದು ನಾರ್ಮಲಾಗಿ ಬಳಸಬೇಕು. ಅದು ಬಿಟ್ಟು ಎಚ್ಚೆತ್ತವಾಗಿ ಓವರಾಗಿ ನೀವು ಅದನ್ನು ಸ್ವೈಪ್ ಮಾಡಿದಾಗ ನಿಮಗೆ ಜಾಸ್ತಿ ಚಾರ್ಜಸ್ ಆಗುತ್ತೆ ಮತ್ತು ಸಾಲ ಜಾಸ್ತಿ ಆಗುತ್ತೆ, ನಿಮ್ಗೆ ಕಟ್ಟಾಗಿದ್ದಾಗ ಸಿಬಿಲ್ ಹೋಗುತ್ತೆ. ಓಕೆನಾ? ಹಾಗಾಗಿ ದಯವಿಟ್ಟು ತಿಳ್ಕೊಳ್ಳಿ. ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ ಸ್ನೇಹಿತರೆ? ಫಸ್ಟ್ ಬಂದುಬಿಟ್ಟು ಈ 4 ಜಾಗದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಕ್ರೆಡಿಟ್ ಕಾರ್ಡ್ನ ಸ್ವೈಪ್ ಮಾಡೋದನ್ನು ಅವಾಯ್ಡ್ ಮಾಡಿ, ಅಥವಾ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ಫಸ್ಟ್ ಜಾಗ ಬಂದುಬಿಟ್ಟು ಕ್ಯಾಶ್ ವಿಡ್ರಾವಲ್. ATM ಆಗಿರ್ಬೋದು ಅಥವಾ ಥರ್ಡ್ ಪಾರ್ಟಿ ಹತ್ರ ಹೋಗ್ಬಿಟ್ಟು ಅರ್ಜೆಂಟ್ ದುಡ್ಡಿಗೆ ನೀವು ಹೋಗ್ಬಿಟ್ಟು ನಿಮ್ಮ ಕ್ರೆಡಿಟ್ ಕಾರ್ಡ್ನ ಸ್ವೈಪ್ ಮಾಡಿದ್ರೆ ಅಥವಾ ಯೂಸ್ ಮಾಡಿದ್ರೆ ನಿಮಗೆ ಅವರು 3-5% ಕನ್ವೀನಿಯನ್ಸ್ ಫೀಸ್ ಹಾಕ್ತಾರೆ. ಅಂದರೆ 10,000ಕ್ಕೆ 5% ಅಂದರೆ 500 ರೂಪಾಯಿ ಆಯಿತು, ಲಕ್ಷಕ್ಕೆ 5,000 ಆಯಿತು. ಇದರಿಂದ ನಿಮಗೆ ಅಮೌಂಟ್ ಅನ್ನೋದು ಲಾಸ್ ಆಗುತ್ತೆ ಮತ್ತು ನಿಮ್ಮ ಸಾಲಗಳು ಹೆಚ್ಚಾಗ್ತಾ ಹೋಗುತ್ತೆ. ದಯವಿಟ್ಟು ಈ ಕ್ಯಾಶ್ ವಿಡ್ರಾವಲ್ನ ನಿಲ್ಲಿಸ್ಬೇಡಿ. ಮತ್ತು ವ್ಯಾಲೆಟ್ ಟಾಪಪ್, ಇದರಿಂದ ಈ ವ್ಯಾಲೆಟ್ ಟಾಪಪ್ ಮಾಡೋದ್ರಿಂದ 2% ಕನ್ವೀನಿಯನ್ಸ್ ಟ್ಯಾಕ್ಸ್, ಕನ್ವೀನಿಯನ್ಸ್ ಫೀಸ್ ಮತ್ತು GST ಕೂಡ ನಿಮಗೆ ಆ್ಯಡ್ ಆಗುತ್ತೆ. ಅಂದರೆ ಕನ್ವೀನಿಯನ್ಸ್ ಚಾರ್ಜ್ ಏನಂದರೆ, ಈ ವ್ಯಾಲೆಟ್ ಟಾಪಪ್ ಮಾಡ್ತಿರಲ್ಲ, ಅಂದರೆ ಕರೆಂಟ್ ಬಿಲ್ ಕಟ್ಟೋದು, ಆಮೇಲೆ ಮಕ್ಕಳು ಎಜುಕೇಷನ್ ಬಿಲ್ ಕಟ್ಟೋದು, ಟ್ಯೂಷನ್ ಫೀಸ್ ಕಟ್ಟೋದು, ಮೇಕಿಂಗ್ ಪೇಮೆಂಟ್ ಆಫ್ ಗೌರ್ಮೆಂಟ್ ಟ್ಯಾಕ್ಸು, ಈ ಪ್ರತಿಯೊಂದು ಆನ್ಲೈನಲ್ಲಿ ನೀವು ಫೋನ್ಪೇಯಲ್ಲಿ ಕ್ರೆಡಿಟ್ ಕಾರ್ಡ್ನ ಲಿಂಕ್ ಕೊಡಬೇಡಿ. ದಯವಿಟ್ಟು ಯಾರು ಡೆಬಿಟ್ ಕಾರ್ಡ್ ಲಿಂಕ್ ಕೊಡಿ, ಕ್ರೆಡಿಟ್ ಕಾರ್ಡ್ ಲಿಂಕ್ ಕೊಡಬೇಡಿ. ಅದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ, ಪ್ರತಿಯೊಂದು ನೀವು ನೋಡಿ ಮೂವಿ ಟಿಕೆಟ್ ಬುಕ್ ಮಾಡ್ತೀರಲ್ವಾ, ಅದರಲ್ಲೂ ಕೂಡ ಕನ್ವೀನಿಯನ್ಸ್ ಫೀಸ್ ಅಂತ ಇರುತ್ತೆ. ನಿಮ್ಗೆ ಗೊತ್ತೇ ಆಗಲ್ಲ, ನಿಮಗೆ ಸಾಲದ ಮೇಲೆ ಸಾಲ ಬೆಳೀತಾನೆ ಇರುತ್ತೆ. ದಯವಿಟ್ಟು ಅದನ್ನು ಕೂಡ ಅವಾಯ್ಡ್ ಮಾಡಿ. ನೆಕ್ಸ್ಟ್ 3ನೇ ಪಾಯಿಂಟು, ಟ್ರೈನ್ ಟಿಕೆಟ್ ಬುಕ್ ಮಾಡೋದು. ನೋಡಿ, ಟ್ರೈನ್ ಟಿಕೆಟ್ನ ಬುಕ್ ಮಾಡಿದ್ರೆ ನಿಮಗೆ 2% ಕಮಿಷನ್ ತೊಗೊತಾರೆ, ಅಂದರೆ ರೈಲ್ವೆ ಸಬ್ ಚಾರ್ಜಸ್ ಅಂತ ತೊಗೊತಾರೆ. ಇದನ್ನು ಕೂಡ ಅವಾಯ್ಡ್ ಮಾಡಿ. ಟ್ರೈನ್ ಟಿಕೆಟ್ನ ಆದಷ್ಟು ನೀವು ರೈಲ್ವೆ ಸ್ಟೇಷನ್ ಹೋಗಿ ಬುಕ್ ಮಾಡಿ, ಇಲ್ಲಾಂದರೆ ಡೆಬಿಟ್ ಕಾರ್ಡ್ ಮೂಲಕನೂ ಇಲ್ಲ ಫೋನ್ಪೇ ಮೂಲಕ ನೀವು ಬುಕ್ ಮಾಡ್ಕೊಳ್ಳಿ. ಕ್ರೆಡಿಟ್ ಕಾರ್ಡ್ನ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ? ಅರ್ಥ ಆಯ್ತಲ್ಲ? ಇನ್ನು ಲಾಸ್ಟು ಕೊನೆಯದು ಇಂಪಾರ್ಟೆಂಟ್ ವಿಷಯ ಬಂದುಬಿಟ್ಟು ಪೆಟ್ರೋಲ್ ಬಂಕು. ಓಕೆನಾ? ಪೆಟ್ರೋಲ್ ಬಂಕಿಗೆ ಹೋಗ್ತಿರಲ್ಲ, ನಿಮಗೆ ಅರ್ಜೆಂಟಿಗೆ ದುಡ್ಡು ಇರಲ್ಲ, ಕ್ಯಾಶ್ ಇರಲ್ಲ, ಡೆಬಿಟ್ ಕಾರ್ಡ್ ದುಡ್ಡು ಇರಲ್ಲ, ಅವಾಗ ನೀವೇನು ಮಾಡ್ತೀರಾ, ATM ಕಾರ್ಡ್ನ ಸ್ವೈಪ್ ಮಾಡೋಕ್ಕೆ ಕೊಡ್ತೀರಾ. ಆಗೇನಾಗುತ್ತೆ ಅಂದರೆ ಫ್ಯೂಯಲ್ ಸಬ್ ಚಾರ್ಜಸ್ ಅಂತ ಇಲ್ಲಿ ಆ್ಯಡ್ ಆಗುತ್ತೆ. ಓಕೆನಾ? ನಿಮ್ಮ ಕ್ರೆಡಿಟ್ ಕಾರ್ಡಿಂದ ಫ್ಯೂಯಲ್ ಸಬ್ ಚಾರ್ಜಸ್ ಕಟ್ ಆಗುತ್ತೆ. ದಯವಿಟ್ಟು ನೀವು ಯಾರೇ ಕೂಡ ಪೆಟ್ರೋಲ್ ಬಂಕ್ ಸ್ವೈಪ್ ಮಾಡೋದಿದ್ರು ಕ್ರೆಡಿಟ್ ಕಾರ್ಡಿಂದ, ದಯವಿಟ್ಟು ಪೆಟ್ರೋಲ್ ಬಂಕ್ ಅವ್ರಿಗೆ ಕೇಳಿ, ನಿಮ್ಮ ಪೆಟ್ರೋಲ್ ಬಂಕಲ್ಲಿ ಯಾವ ಒಂದು ಕ್ರೆಡಿಟ್ ಕಾರ್ಡು ಬ್ಯಾಂಕು ಟೈಅಪ್ ಆಗಿದೆ ಅಂತ. ಸೊ ಅದನ್ನು ನೋಡ್ಕೊಂಡು ಟೈಅಪ್ ಮಾಡಿ. ನಿಮ್ಮ ATMಗೂ ಬಂಕ್ವರೆಗೂ ಬ್ಯಾಂಕ್ ಮ್ಯಾಚಿಂಗ್ ಇದ್ದರೆ ದಯವಿಟ್ಟು ಸ್ವೈಪ್ ಮಾಡೋಕ್ಕೆ ಕೊಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬೇಡಿ. ಮಾಡೋಕ್ಕೆ ಹೋದರೆ ಒಂದು ವೇಳೆ 1-3% ನಿಮಗೆ ಚಾರ್ಜಸ್ ಬರುತ್ತೆ. ಅಂದರೆ 10,000ಕ್ಕೆ 10,000 ರೂಪಾಯಿ ಡೀಸೆಲ್ ಹಾಕ್ಸಿದೆ ಅಂದರೆ ಖಂಡಿತ ನಿಮಗೆ ಒಂದು 3,000 ರೂಪಾಯಿ ಕಮಿಷನ್ ಕಟ್ಟಾಗುತ್ತೆ. 1-3,000 ರೂಪಾಯಿ ಕಮಿಷನ್ ಕಟ್ಟಾಗುತ್ತೆ. 1,000 ರೂಪಾಯಿ ಅಂದರೆ 100-300 ರೂಪಾಯಿ ಕಟ್ಟಾಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಓಕೆ, ಹಾಗಾದರೆ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಫೀಡ್ಬ್ಯಾಕ್ ಮೂಲಕ ಕಮೆಂಟ್ನ ತಿಳಿಸಿ. ಆಗ ನನಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡೋಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕ್ಲೋಸ್ ಮಾಡ್ತೀನಿ ಸ್ನೇಹಿತರೆ. ಹ್ಯಾವ್ ಎ ಗುಡ್ ಬೈ.